ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿ ಲವಿತಾಸ್ ಕ್ರಿಯೇಟಿವ್ ವರ್ಲ್ಡ್. ತಮ್ನೇಲ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ವಿಡಿಯೋ ಒಂದು ಯೂಸ್ಫುಲ್ ಆಗಿರೋ ವಿಡಿಯೋಯಿಂದ ಸ್ಟಾರ್ಟ್ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಫಸ್ಟ್ ವಿಡಿಯೋ ಮೀನ್ಸ್ ಲಾಂಗ್ ವೀಡಿಯೋಸಲ್ಲಿ ಫಸ್ಟ್ ವಿಡಿಯೋ ಇದು. ಬೇಸಿಕಲಿ ನಾನು ಬ್ಯೂಟಿಷಿಯನು ಹೌದು, ಮೇಕಪ್ ಆರ್ಟಿಸ್ಟು ಹೌದು. ಸೊ ನನಗೆ ಗೊತ್ತಿರೋ ಒಂದಷ್ಟು ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನನ್ನ ನೀವು ನೋಡ್ತಾ ಇದ್ದೀರಾ, ನನ್ನ ಫೇಸಲ್ಲಿ ಚೂರು ನಾನೇನು ಕ್ರೀಮ್ ಅಪ್ಲೈ ಮಾಡಿಲ್ಲ. ಒಂದು ಲಿಪ್ಸ್ಟಿಕ್ ಆಗಲಿ, ಲಿಪ್ ಕೇರ್ ಆಗಲಿ, ಲಿಪ್ ಬಾಂಬ್ ಆಗಲಿ ಯಾವುದೇ ರೀತಿ ಏನೂ ನಾನು ಅಪ್ಲೈ ಮಾಡಿಲ್ಲ. ಖಾಲಿ ಫೇಸಲ್ಲಿ ಬಂದು ನಿಮ್ಮ ಮುಂದೆ ಕೂತ್ಕೊಂಡಿದ್ದೀನಿ. ನಾವು ಹೆಲ್ದಿಯಾಗಿರಬೇಕು ಅಂದರೆ, ಆರೋಗ್ಯಕರವಾದ ಜೀವನ ನಡೆಸಬೇಕು ಅಂದರೆ ನಾವು ಹೆಲ್ದಿ ಫುಡ್ ತೊಗೊತಾ ಇರಬೇಕು ಅಲ್ವಾ. ನಮ್ಮ ಹೊಟ್ಟೆಗೆ ನಾವು ಹೆಲ್ದಿ ಫುಡ್ ಕೊಟ್ಟಾಗ ನಾವು ಎಷ್ಟು ಹೆಲ್ದಿಯಾಗಿರ್ತೀವೋ ಅದೇ ರೀತಿ ನಮ್ಮ ಸ್ಕಿನ್ಗೂ ನಾವು ಫುಡ್ ಕೊಡಬೇಕಾಗುತ್ತೆ. ಹೊಟ್ಟೆಗೆ ನೀವು ಯಾವ ರೀತಿ ಒಳ್ಳೆ ಫುಡ್ ಕೊಟ್ಬಿಟ್ಟು ಹೆಲ್ದಿಯಾಗಿ ಮೇಂಟೈನ್ ಮಾಡ್ತೀರೋ ಅದೇ ರೀತಿ ಸ್ಕಿನ್ಗೂ ಒಳ್ಳೆ ಫುಡ್ ಕೊಟ್ಟು ಮೇಂಟೈನ್ ಮಾಡಬೇಕಾಗುತ್ತೆ. ಆ ಫುಡ್ನೇ ನಾವು ಇಲ್ಲಿ ಸ್ಕಿನ್ ಕೇರ್ ಅಂತ ಕರಿತೀವಿ. ಈ ಸ್ಕಿನ್ ಕೇರ್ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಏಜ್ನ 10 ವರ್ಷ ನೀವು ಕಡಿಮೆ ಕಾಣೋ ಥರ ಮಾಡ್ಕೋಬೋದು. ಸೊ ಅಷ್ಟು ನಿಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಬಿಲ್ಡ್ ಮಾಡುತ್ತೆ. ಈಗ ನಾವು ಹೆಂಗೆ ಹುಟ್ಟಿದ್ದೀವಿ, ಹೆಂಗಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಹೇಗೆ ಮೇಂಟೈನ್ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಸ್ಕಿನ್ ಎಲ್ಲ ಮೇಂಟೈನ್ ಮಾಡೋದು ನಮ್ಮ ಕೈಯಲ್ಲಿರಬೇಕಾದ್ರೆ ನಾವು ಅದನ್ನು ಯಾಕೆ ಚಾನ್ಸ್ ತೊಗೋಬೇಕು, ಮೇಂಟೈನ್ ಮಾಡೋಣ. ಒಂದು 10 ವರ್ಷ ಹೆಂಗಾಗಿ ಕಾಣ್ತೀವಿ ಅಂದರೆ ಯಾರಿಗೆ ಇಷ್ಟ ಇರಲ್ಲ, ಎಲ್ರಿಗೂ ಇಷ್ಟ ಇರುತ್ತೆ. ಸೊ ಅದನ್ನು ನಾವು ಇಂಟೇಕಿಂದನೂ ಸ್ವಲ್ಪ ಎಲ್ಲ ಸರಿ ಮಾಡ್ಕೋಬೋದು. ಲೈಕ್ ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ಪ್ರೋಟೀನ್ ಫುಡ್ ತೊಗೋಬೇಕು, ಎಲ್ಲ ನ್ಯೂಟ್ರಿಯೆಂಟ್ಸ್ನ ಬ್ಯಾಲೆನ್ಸ್ ಮಾಡುವಂಥ ಫುಡ್ ತೊಗೋಬೇಕು. ಇದೆಲ್ಲನೂ ಒಂದು ಕಡೆ ಆದರೆ ನೀವು ಸ್ಕಿನ್ನಿಗೆ ಅಂತ ಏನು ಕೊಡ್ತೀರಾ, ಎಕ್ಸ್ಟರ್ನಲ್ ಆಗಿ ನೀವೇನು ಸ್ಕಿನ್ಗೆ ಕೊಡ್ತೀರಾ ಅನ್ನೋದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇದು ನೀವು ಒಂದ್ಸರಿ ಟ್ರೈ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ನಾನು ಎಷ್ಟೇ ಹೇಳಿ, ನೀವು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿ ಜಸ್ಟ್ ನೀವು 1 ಮಂತ್ ನೋಡಿ ನಿಮಗೆ ರಿಸಲ್ಟ್ ಬಂದಿಲ್ಲ ಅಂದರೆ ನೀವು ಬಿಟ್ಬಿಡ್ಬೋದು. ಈ ಸ್ಕಿನ್ ಕೇರ್ ಅಷ್ಟೊಂದು ಯೂಸ್ಫುಲ್ ಆಗಿರುತ್ತೆ. ಸೊ ನಿಮಗೀಗ ಸ್ಕಿನ್ ಕೇರ್ ಮೇಲೆ ಇಂಟ್ರೆಸ್ಟ್ ಬಂದಿದೆ ಅನ್ಕೋತೀನಿ. ಸ್ಕಿನ್ ಕೇರ್ ಎಷ್ಟು ಇಂಪಾರ್ಟೆಂಟ್ ಅಂತಲೂ ಗೊತ್ತಾಗಿದೆ ಅನ್ಕೋತೀನಿ. ಇವಾಗ ನಾವು ಸ್ಕಿನ್ ಕೇರಲ್ಲಿ ಬೆಸ್ಟಾಗಿ ಯೂಸ್ ಮಾಡೋ ಸ್ಟೆಪ್ಸ್ ಯಾವುದು ಅಂತ ನಾನು ಹೇಳ್ತೀನಿ. ಆ ಸ್ಟೆಪ್ಸ್ ಯಾವುದು ಅಂದರೆ ಸಿ ಟಿ ಎಮ್ ಅಂದರೆ ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸಿಂಗ್. ಈ 3 ಸ್ಟೆಪ್ಸ್ನ ಪ್ರತಿಯೊಬ್ಬರು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಸ್ಕಿನ್ ಕೇರ್ ಮಾಡೋರು. ಯಾಕಂದರೆ ಈವನ್ ಮೇಕಪ್ ಆರ್ಟಿಸ್ಟು ಸಹ ಮೇಕಪ್ ಮಾಡೋದಕ್ಕೆ ಮುಂಚೆ ಈ ಸ್ಟೆಪ್ಸ್ನ ಯೂಸ್ ಮಾಡ್ತಾರೆ. ಯಾಕಂದರೆ ನಿಮ್ಮ ಸ್ಕಿನ್ ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು ಅಂತ. ಸೊ ಈ ಸ್ಟೆಪ್ಸಲ್ಲಿ ಫಸ್ಟ್ ಬರೋದು ಕ್ಲೆನ್ಸರು ಅಲ್ವಾ, ಕ್ಲೆನ್ಸಿಂಗ್ ಮಾಡೋದು. ಕ್ಲೆನ್ಸಿಂಗ್ ಅಂದರೆ ಏನಿಲ್ಲ, ಫೇಸ್ ವಾಶ್ ಮಾಡೋದು. ನೀವು ಅದು ಸೋಪಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಫೇಸ್ ವಾಶ್ ಈ ಥರ ಟ್ಯೂಬ್ ಬರುತ್ತಲ್ಲ, ಈ ಥರ ಯಾವುದಾದ್ರೂ ಇದರಲ್ಲಾದರೂ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಬಟ್ ಡ್ರೈ ಸ್ಕಿನ್ ಇರೋರು ಆದಷ್ಟು ಈ ಥರ ಫೇಸ್ ವಾಶ್ನೇ ಯೂಸ್ ಮಾಡಿ. ಸೋಪ್ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ತುಂಬ ಡ್ರೈ ಆಗುತ್ತೆ ಸೋಪ್ ಯೂಸ್ ಮಾಡೋದ್ರಿಂದ ಸ್ಕಿನ್ನು. ಆದ್ದರಿಂದ ಇದನ್ನೇ ಪ್ರಿಫರ್ ಮಾಡಿ. ಸೊ ಫಸ್ಟ್ ಸ್ಟೆಪ್ಪು ಕ್ಲೆನ್ಸಿಂಗು. ನೀವು ಬೆಳಗ್ಗೆ ಆಗಿರ್ಬೋದು, ಹೆಂಗಿದ್ರು ಮುಖ ತೊಳಿತೀರಲ್ಲ, ಅದೇ ಥರ ನೈಟು ಮಲ್ಗೋಕ್ಕೆ ಮುಂಚೆ ಹ್ಯಾಬಿಟ್ನ ಬೆಳೆಸ್ಕೊಳ್ಳಿ, ಮುಖ ತೊಳೀರಿ ಒಂದ್ಸರಿ. ನೀವು ಈ ಸ್ಟೆಪ್ಸ್ನ ನಾನು ಇವಾಗ ಹೇಳ್ತಾ ಇರೋ ಸ್ಟೆಪ್ಸ್ನ ನೈಟು ಮಾಡಬೇಕಾಗುತ್ತೆ ಮತ್ತು ಮಾರ್ನಿಂಗು ಮಾಡಬೇಕಾಗುತ್ತೆ. 2 ಟೈಮ್ಸು ಮಾಡಿದ್ರೆ ತುಂಬ ಬೆನಿಫಿಟ್ ಇರುತ್ತೆ. ಫಸ್ಟ್ ಸ್ಟೆಪ್ಪು ಮುಗೀತಲ್ಲ, ಕ್ಲೆನ್ಸಿಂಗು. ನಂದು ಇವಾಗ ಫೇಸ್ ವಾಶ್ ಆಗಿದೆ, ಕ್ಲೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ಸ್ಟೆಪ್ನ ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತಾ ಇಲ್ಲ ಅಷ್ಟೇ. ಫೇಸ್ ವಾಶ್ ಮಾಡ್ಕೊಂಡ್ಬಂದರೆ ಅದೇ ಕ್ಲೆನ್ಸಿಂಗು. ಈ ಸ್ಟೆಪ್ಪು ಈಸಿಯಾಗಿ ಎಲ್ಲರೂ ಮಾಡಿಬಿಡ್ತಾರೆ, ಯೂಶ್ವಲಿ ಎಲ್ಲರೂ ಮಾಡ್ತಾರೆ, ಇದನ್ನು ಸ್ಕಿಪ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾರು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಟೋನರ್ ಹಚ್ಕೋಬೇಕು. ಈಗ ನಮಗೆ ಕ್ಲೆನ್ಸರಿಂದ ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ನು ಮತ್ತು ಡೆಡ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ರಿಮೂವ್ ಆಗುತ್ತೆ, ಆಯಿತಾ. ಬಟ್ ಮತ್ತು ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ನಾವು ಕ್ಲೆನ್ಸ್ ಮಾಡೋದ್ರಿಂದ. ಆ ಪೋರ್ಸ್ ಎಲ್ಲ ನಾವು ಕ್ಲೋಸ್ ಮಾಡಬೇಕು. ಹಂಗೆ ಬಿಟ್ಬಿಟ್ರೆ ಇನ್ನೂ ಡಸ್ಟ್ ತುಂಬಿಕೊಂಡು ಇನ್ನೂ ಜಾಸ್ತಿ ನಮಗೆ ಪೋರ್ಸ್ ಆಗೋದು, ಪಿಂಪಲ್ಸ್ ಆಗೋದು ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಟೋನರ್ ಯೂಸ್ ಮಾಡಬೇಕು. ನೀವು ಟೋನರ್ ಯಾವ್ದು ಬೇಕಾದರೂ ಯೂಸ್ ಮಾಡಿ, ಇದೇ ಕಂಪ್ನಿದು ಅಂತ ಏನೂ ರೂಲ್ಸ್ ಇಲ್ಲ. ನಿಮಗೆ ಯಾವ ಕಂಪ್ನಿ ಕಂಫರ್ಟ್ ಅನಿಸುತ್ತೋ
ಆ ಕಂಪ್ನಿದು ನೀವು ಯೂಸ್ ಮಾಡ್ಬೋದು. ನನ್ನ ಕಂಪ್ನಿದು ಯಾವುದೂ ಇಲ್ಲಿ ಪ್ರಮೋಟ್ ಮಾಡ್ತಾಯಿಲ್ಲ, ನಾನು ನಿಮಗೆ ಜಸ್ಟ್ ಟಿಪ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ನೋಡಿ, ಇಲ್ಲಿ ಈ ಟೋನರ್ನ ಯೂಸ್ ಮಾಡ್ತಿದ್ದೀನಿ. ಇದು ಬಂದುಬಿಟ್ಟು ದ ಮಾಮ್ಸ್ ಕೋ ಅಂತ ಈ ಟೋನರ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದು ನಂದು ಆಲ್ಮೋಸ್ಟ್ ಮುಗೀತಾ ಬಂದಿದೆ. ಅಲ್ಲಿಗೂ ಇತ್ತೀಚೆಗೆ ನಾನು ಸ್ವಲ್ಪ ಸ್ಕಿನ್ ಕೇರ್ನ ಮತ್ತೆ ಅಲ್ಲಿಗೂ ಸ್ಕಿನ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಯಾಕಂದರೆ ನಾನು ಸ್ವಲ್ಪ ಹೆವಿ ಬ್ಯುಸಿ ಶೆಡ್ಯೂಲ್ ಇತ್ತು, ಅದರಿಂದ ಸ್ವಲ್ಪ ಮಾಡೋಕ್ಕಾಗ್ತಿರ್ಲಿಲ್ಲ, ಸೊ ಮಾಡಿರಲಿಲ್ಲ. ಬಟ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಇರುತ್ತೆ, ಮಾಡ್ತಾಯಿರ್ತೀನಿ. ಬಟ್ ನಾನು ಮಾಡ್ತೀನಿ, ಯಾವಾಗಲೂ ಈ ಥರ ಮಿಸ್ ಆಗುತ್ತಷ್ಟೇ. ಈಗ ಟೋನ ಬರ್ತಾ ಇಲ್ಲ, ಇದು ಕಾಣಿಸ್ತಿದೆಯಾ ಡ್ರಾಪ್ಸು? ನೋಡಿ, ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ನಾನು, ಸ್ವಲ್ಪ ಅಷ್ಟೆ. ಇದನ್ನು ಜಸ್ಟ್ ಅಪ್ಲೈ ಮಾಡೋದಷ್ಟೇ, ತುಂಬ ಜಾಸ್ತಿ ಹಾಕಬೇಕು ಅಂತ ಏನೂ ಇಲ್ಲ. ಈ ಟೋನರಿಂದ ಯೂಸ್ ಏನು ಅಂದರೆ, ನಿಮ್ಮದು ಓಪನ್ ಆಗಿರೋ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ, ಮತ್ತು ನಿಮ್ಮ ಸ್ಕಿನ್ನ pH ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. pH ಲೆವೆಲ್ ಅಂದರೆ ವಾಟರ್ ಲೆವೆಲ್ನ, ನಿಮ್ಮ ಸ್ಕಿನ್ನ ವಾಟರ್ ಲೆವೆಲ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ. ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ಸೊ ನಿಮಗೆ pH ಲೆವೆಲ್ ಬ್ಯಾಲೆನ್ಸ್ ಮಾಡುತ್ತೆ, ಪೋರ್ಸ್ ಕ್ಲೋಸ್ ಮಾಡುತ್ತೆ. ಪೋರ್ಸ್ ಕ್ಲೋಸ್ ಮಾಡಿದ್ರೆ ನೀವು ಆಟೋಮೆಟಿಕಲಿ ನೀವು ಬರ್ತಾ ಬರ್ತಾ ಹೆಂಗೆ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಟೋನರು. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಮಾಯ್ಶ್ಚರೈಸರು. ಮಾಯ್ಶ್ಚರೈಸರು ನೀವು ಯಾವ್ದು ಬೇಕಾದರೂ ಯೂಸ್ ಮಾಡಿ. ಇದೇನು ಅಂದರೆ ನಿಮ್ಮ ಸ್ಕಿನ್ನ ತುಂಬ ಓವರ್ ಡ್ರೈ ಆಗೋದು ಕಡಿಮೆ ಮಾಡುತ್ತೆ. ಜೊತೆ ಹಾಗಂತ ಇದು ಆಯಿಲ್ ಸ್ಕಿನ್ ಇರೋರು ಯೂಸ್ ಮಾಡಬಾರ್ದ ಅಂತಂದರೆ ಇಲ್ಲ, ಯೂಸ್ ಮಾಡಬೇಕು. ಯಾಕಂದರೆ ಅವ್ರ ಆಯಿಲ್ ಸ್ಕಿನ್ನು ಟಿ-ಝೋನ್ ಇರುತ್ತೆ, ಕೆಲವರಿಗೆ ಯು-ಝೋನ್ ಆಯಿಲ್ ಸ್ಕಿನ್ ಇರುತ್ತೆ. ಸೊ ಫುಲ್ ಆಯಿಲ್ ಇರಲ್ಲ. ನೀವು ಆಯಿಲ್ ಸ್ಕಿನ್ನವರು ಸಹ ಮಾಯ್ಶ್ಚರೈಸರ್ ಹಾಕಬೇಕಾಗುತ್ತೆ. ಸೊ ಎಲ್ಲ ಸ್ಕಿನ್ ಟೋನವರು ಸಹ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ನಾನಿಲ್ಲಿ ಬೇಬಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದರಲ್ಲಿ ಸ್ವಲ್ಪ ಕೆಮಿಕಲ್ ಕಂಟೆಂಟ್ಸ್ ಎಲ್ಲ ಕಡಿಮೆ ಇರುತ್ತೆ ಅಂತ. ನೀವು ಯಾವುದಾದ್ರೂ ಯೂಸ್ ಮಾಡಿ. ನಾನು ಬಿಫೋರ್ ಸೆತಾಫಿಲ್ ಯೂಸ್ ಮಾಡ್ತಿದ್ದೆ, ಅದು ಚೆನ್ನಾಗಿದೆ. ಯಾವ್ದು ಬೇಕಾದರೂ ಯೂಸ್ ಮಾಡಿ, ಮಾಯ್ಶ್ಚರೈಸರು ಚೂಸ್ ಮಾಡಿ ನಿಮಗೆ ಯಾವ್ದು ಬೇಕು ಅಂತ. ಬ್ರ್ಯಾಂಡ್ ನಿಮ್ಮ ಇಷ್ಟ. ನೆಕ್ಸ್ಟ್ ಸ್ಟೆಪ್ ಮಾತ್ರ ಮಾಯ್ಶ್ಚರೈಸರು. ನೋಡಿ, ನಾನು ಇಷ್ಟು ತೊಗೊತಿದ್ದೀನಿ. ಬಟ್ ಬಿಫೋರ್ ನನ್ನ ಸ್ಕಿನ್ ಇನ್ನೂ ತುಂಬ ಹಾಳಾಗಿತ್ತು ಸ್ಕಿನ್ ಕೇರ್ ಮಾಡೋದು ಮುಂಚೆ. ಬಟ್ ಇವಾಗ ಓಕೆ. ಇಷ್ಟು ನೀವು ಮನೆಗಿದ್ರೂ ಮಾಡಬೇಕಾಗುತ್ತೆ. ಇಷ್ಟು ನೀವು ನೈಟಲ್ಲಿ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಲಿಪ್ ಕೇರ್ ಹಚ್ಬಿಟ್ರೆ ಸಾಕು. ಲಿಪ್ ಕೇರ್ ಯಾವುದಾದ್ರೂ ಹಚ್ಚಿ, ನಿಮ್ಮ ಇಷ್ಟ. ಇಲ್ಲ ಅಂದರೆ ನಿಮ್ಮ ಮನೇಲಿ ಬೆಣ್ಣೆ ಇರುತ್ತಲ್ವ, ಬೆಣ್ಣೆನ ತೊಗೊಂಡು ಲಿಪ್ಸ್ಗೆ ಅಪ್ಲೈ ಮಾಡಿದ್ರೆ ಲಿಪ್ಸ್ ಡ್ರೈ ಆಗೋಲ್ಲ. ಜೊತೆಗೆ ಚೆನ್ನಾಗಿ ನೀರು ಕುಡಿಯೋದ್ರಿಂದನೂ ಲಿಪ್ಸ್ ಅಷ್ಟೊಂದು ಡ್ರೈ ಆಗೋಲ್ಲ. ನೋಡಿ, ನನ್ನ ಲಿಪ್ ಸ್ವಲ್ಪ ಡ್ರೈ ಆಗಿದೆ. ಇಷ್ಟು ನೀವು ಮಾಡಿಬಿಟ್ಟು ಮಲಗಿಬಿಟ್ರೆ ಸಾಕು ನೈಟಲ್ಲಿ. ಮಾರ್ನಿಂಗ್ ಎದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಸ್ಕಿನ್ ಎಲ್ಲ ಸ್ಮೂತ್ ಫೀಲಿಂಗ್ ಬರುತ್ತೆ, ಒಂಥರ ಪಾಸಿಟಿವ್ ವೈಬ್ಸು, ಪಾಸಿಟಿವ್ ಫೀಲಿಂಗ್ ಬರುತ್ತೆ ಸ್ಕಿನ್ ಮೇಲೆ. ನಮಗಿನ್ನೂ ಏನಾದರೂ ನಾವು ಈವನ್ ಮೇಕಪ್ ಮಾಡಿದ್ರೂ ನನಗೆ ಅದೊಂಥರ ಮೇಕಪ್ ಎಲ್ಲ ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೀವು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದ್ದಾದಮೇಲೆ ಒಂದು ವೀಕು ಇಲ್ಲ 15 ಡೇಸ್ ಆದಮೇಲೆ ನೀವು ಮೇಕಪ್ ಮಾಡಿ ನೋಡಿ. ಬೇಕಾದರೆ ಬಿಫೋರ್ಗೂ ಆಫ್ಟರ್ಗೂ ನಿಮಗೆ ಮೇಕಪ್ ಗೊತ್ತಾಗುತ್ತೆ. ನೀವು ಸ್ಕಿನ್ ಕೇರ್ ಮಾಡೋದಕ್ಕೆ ಮುಂಚೆ ಹೇಗೆ ಕುತ್ಕೊತಿತ್ತು ನಿಮ್ಮ ಸ್ಕಿನ್ ಮೇಲೆ, ಸ್ಕಿನ್ ಕೇರ್ ಆದಮೇಲೆ ಹೇಗೆ ಕುತ್ಕೊತಿದೆ ಮೇಕಪ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ನಮ್ಮ ಸ್ಕಿನ್ ಕೇರ್ ಅನ್ನೋದು ಅಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ. ನೀವು ನೈಟಲ್ಲಿ ಸ್ಕಿನ್ ಕೇರ್ ಮಾಡುವಾಗಿದ್ದರೆ ಇಷ್ಟು ಮಾಡಿದ್ರೆ ಸಾಕು.
ಬಟ್ ನೀವೇನಾದರೂ ಡೈಲಿ ಸ್ಕಿನ್ ಕೇರ್ ಮಾಡ್ತಾ ಇದ್ದೀರಾ ಅಂದರೆ ಮಾರ್ನಿಂಗ್ ಟೈಮು ನಿಮ್ಮ ಸ್ಕಿನ್ನ ಸನ್ನಿಂದ ನೀವು ಪ್ರೊಟೆಕ್ಟ್ ಮಾಡಲೇಬೇಕಾಗುತ್ತೆ ಅಲ್ವಾ. ಇದ್ರ ಜೊತೆಗೆ ಏನೂ ಇಲ್ಲ, ಇಷ್ಟೇ ಮಾಡಿ. ಇದ್ರ ಜೊತೆಗೆ ಒಂದು ಸ್ಟೆಪ್ನ ಎಕ್ಸ್ಟ್ರಾ ಮಾಡಿ. ಇವನ್ ನಿಮ್ಮ ಮನೇಲಿದ್ರೂ ಸಹ ಇನ್ನೊಂದು ಸ್ಟೆಪ್ನ ನೀವು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಬೇಕಾಗುತ್ತೆ. ಅದು ಬಂದ್ಬಿಟ್ಟು ಸನ್ಸ್ಕ್ರೀನ್ ಲೋಷನ್. ಇದನ್ನು ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸನ್ನಿಂದ ನಿಮ್ಮ ಸ್ಕಿನ್ನ ನೀವು ಪ್ರೊಟೆಕ್ಟ್ ಮಾಡ್ಬೋದು ಡೇಯಲ್ಲಿ. ಸೊ ನೀವು ಔಟ್ಸೈಡ್ ಹೋದ್ರೂ ಮಾಡಿ, ಇಲ್ಲ ಇನ್ಸೈಡ್ ಇದ್ರೂ ಮೀನ್ಸ್ ಮನೇಲಿದ್ರೂ ಮಾಡಿ. ಯಾಕಂದರೆ ಈ ಸ್ಟೆಪ್ಪು ಅಷ್ಟೊಂದು ಒಳ್ಳೆಯದು. ನಿಮ್ಮ ಸ್ಕಿನ್ನ ಟ್ಯಾನಿಂದಾಗಲಿ ಇದೆಲ್ಲನೂ ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು. ನಾನು ಸನ್ಸ್ಕ್ರೀನ್ ಲೋಷನು ಇಲ್ಲಿ ಮಾಮಾ ಅರ್ಥೋದು ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ ಅದು. ಬಟ್ SPF 50 ಇರೋದನ್ನ ತೊಗೊಂಡ್ರೆ ಬೆಸ್ಟು. ತುಂಬ ಅವರ್ಸು ಸನ್ನಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. SPF 50 ತುಂಬ ಅವರ್ಸು ಸನ್ನಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಲೈಕ್ ಈಗ 5 to 6 ಅವರ್ಸು ನೀವು ನೆಕ್ಸ್ಟ್ ಏನು ಅಪ್ಲೈ ಮಾಡಿಲ್ಲ ಅಂದರೂ ಸನ್ನಿಂದ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. SPF 30 ಸಿಗುತ್ತೆ, ಅದು 2 ಇಂದ 3 ಅವರ್ಸ್ವರೆಗೂ ಸಿಗ್ಬೋದು ಅಂತ ಅನಿಸುತ್ತೆ. ಬಟ್ ಇದು 50 ಪ್ರಿಫರ್ ಮಾಡ್ತೀನಿ ನಾನು. ನೋಡಿ ಇಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಇಷ್ಟು ಸ್ಟೆಪ್ಸ್ನ ನೀವು ಮಿಸ್ ಮಾಡದೆ ಮಾಡಿದ್ರೆ ನಿಮ್ಮ ಸ್ಕಿನ್ನು ಪಳ ಅಂತ ಹೊಳೆಯೋದಂತೂ ನಿಜ. ತುಂಬ ಸ್ಕಿನ್ ಬೆನಿಫಿಟ್ಸ್ ಇದೆ ಸ್ಕಿನ್ ಕೇರ್ ಮಾಡೋದ್ರಿಂದ. ಈ ಬೆನಿಫಿಟ್ಸು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸು ಕ್ವಾರೀಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಹೇಗೆ ಏನು ಅಂತ. ಬಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸ್ವಲ್ಪ ರೀಚ್ಗೆ ಹೆಲ್ಪ್ ಆಗುತ್ತೆ. ಇದೇ ಥರ ವೀಡಿಯೋಸು ನಾನು ಫ್ಯೂಚರಲ್ಲಿ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.